ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ದಿವಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆ್ಯಕ್ಟಿಂಗ್ ಶುರು ಮಾಡಿ ಸ್ವಲ್ಪ ದಿನದಲ್ಲಿ ನಾನು ಮಾಡಿರೋಂಥ ಸಿನಿಮಾ ಇದು. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಇಂಥ ಪಾತ್ರ ಮಾನಸಿ ಮ್ಯಾಮು, ಯಶ್ ಶೆಟ್ಟಿ, ಅಶ್ವಿನ್ ಇವ್ರುಗಳ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಎಲ್ಲರೂ ಹೇಳ್ದಂಗೆ ಸಿನಿಮಾದಲ್ಲಿ 2 ಹೀರೋ, ಒಂದು ಕತೆ, ಇನ್ನೊಂದು ಮ್ಯೂಸಿಕ್ಕು. ಸೊ ಪ್ರದ್ಯೋತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ಆ್ಯಂಡ್ ನಾನು ಮಾಡಿರೋಂಥ ಸಿನಿಮಾದಲ್ಲಿ ಅಂದರೆ ಕಮ್ಮಿನೇ ಮಾಡಿದ್ದೀನಿ, ಬಟ್ ಅದರಲ್ಲಿ ತುಂಬ ವಿಭಿನ್ನವಾದ ಪಾತ್ರ ನನಗಿದು. ಆ್ಯಂಡ್ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್ನ ಎಷ್ಟು ಒಂಥರ ವಲ್ಗ್ಯಾರಿಟಿ ಇಲ್ಲದೆ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಾನು ಈ ಸಬ್ಜೆಕ್ಟಲ್ಲಿ ಒಂದು ಭಾಗಿಯಾಗಿದ್ದೀನಿ, ಒಂದು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ದಿವಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆ್ಯಕ್ಟಿಂಗ್ ಶುರು ಮಾಡಿ ಸ್ವಲ್ಪ ದಿನದಲ್ಲಿ ನಾನು ಮಾಡಿರೋಂಥ ಸಿನಿಮಾ ಇದು. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಇಂಥ ಪಾತ್ರ ಮಾನಸಿ ಮ್ಯಾಮು, ಯಶ್ ಶೆಟ್ಟಿ, ಅಶ್ವಿನ್ ಇವ್ರುಗಳ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಎಲ್ಲರೂ ಹೇಳ್ದಂಗೆ ಸಿನಿಮಾದಲ್ಲಿ 2 ಹೀರೋ, ಒಂದು ಕತೆ, ಇನ್ನೊಂದು ಮ್ಯೂಸಿಕ್ಕು. ಸೊ ಪ್ರದ್ಯೋತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ಆ್ಯಂಡ್ ನಾನು ಮಾಡಿರೋಂಥ ಸಿನಿಮಾದಲ್ಲಿ ಅಂದರೆ ಕಮ್ಮಿನೇ ಮಾಡಿದ್ದೀನಿ, ಬಟ್ ಅದರಲ್ಲಿ ತುಂಬ ವಿಭಿನ್ನವಾದ ಪಾತ್ರ ನನಗಿದು. ಆ್ಯಂಡ್ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್ನ ಎಷ್ಟು ಒಂಥರ ವಲ್ಗ್ಯಾರಿಟಿ ಇಲ್ಲದೆ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಾನು ಈ ಸಬ್ಜೆಕ್ಟಲ್ಲಿ ಒಂದು ಭಾಗಿಯಾಗಿದ್ದೀನಿ, ಒಂದು ಖುಷಿ ಇದೆ.